ದಾಂಡೇಲಿಯಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆ, 25ಕ್ಕೂ ಹೆಚ್ಚು ಅಂಗಡಿಗಳ ಮುಂಭಾಗ ಶುದ್ಧೀಕರಣ. ದಾಂಡೇಲಿ ನಗರದ ಸಂಚಾರ ಸುಗಮತೆ ಹಾಗೂ ಸಾರ್ವಜನಿಕರ ಅನುಕೂಲವನ್ನು ಗಮನದಲ್ಲಿಟ್ಟುಕೊಂಡು ಶುಕ್ರವಾರ ಬೆಳಗ್ಗಿನ ಜಾವ ದಾಂಡೇಲಿ ನಗರಸಭೆ ಮತ್ತು ತಾಲೂಕು ಆಡಳಿತ ವತಿಯಿಂದ ಸಂಯುಕ್ತವಾಗಿ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ನಗರದ ವಿವಿಧ ಪ್ರದೇಶಗಳಲ್ಲಿ ಅಂಗಡಿಗಳ ಮುಂಭಾಗದಲ್ಲಿ ಅನಧಿಕೃತವಾಗಿ ಇಡಲಾಗಿದ್ದ ನಿರುಪಯುಕ್ತ ಸಾಮಾನುಗಳು, ತಾತ್ಕಾಲಿಕ ಶೆಡ್ಗಳು ಹಾಗೂ ಇತರೆ ವಸ್ತುಗಳನ್ನು ಅಧಿಕಾರಿಗಳು ತೆರವುಗೊಳಿಸಿದರು. ಈ ಕಾರ್ಯಾಚರಣೆಯಲ್ಲಿ ಸುಮಾರು 25ಕ್ಕಿಂತ ಹೆಚ್ಚು ಗೂಡಂಗಡಿ ಮತ್ತು ಕಾರಂಗಡಿಗಳ ಮುಂಭಾಗಗಳನ್ನು ಶುದ್ಧೀಕರಿಸಲಾಯಿತು. ಕಾರ್ಯಾಚರಣೆಯಲ್ಲಿ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದು, ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಶಾಂತಿಯುತವಾಗಿ ಕಾರ್ಯಾಚರಣೆ ಪೂರ್ಣಗೊಂಡಿತು. ನಗರದಲ್ಲಿ ಪಾದಚಾರಿಗಳ ಸಂರಕ್ಷತೆ ಹೆಚ್ಚಿಸುವುದು ಹಾಗೂ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದ ಇಂತಹ ಕಾರ್ಯಾಚರಣೆಗಳನ್ನು ಮುಂದುವರಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜೊತೆಗೆ ಅಂಗಡಿ ಮಾಲೀಕರು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸಾರ್ವಜನಿಕ ಸ್ಥಳಗಳನ್ನು ಅಕ್ರಮವಾಗಿ ಆಕ್ರಮಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಬರ್ತಾರೆ ಸರ್, ಯಾರು ಬರ್ತಾರೆ? ಸುಮಾರು ಸರ್ಕಲ್ ಬರ್ತಾರೆ, ಸಂಡೆ ಮಾರ್ಕೆಟ್ನವ್ರು ಬರ್ತಾರೆ. ಕ್ಲೀನ್ ಮಾಡಕ್ ಹೇಳ್ತಾರೆ. ನಾವು ತೆಗೆದು ಕೂಡಲೇ ನೀವು ಅವ್ರು ಕೊಡ್ರಿ, ಇವ್ರು ಕೊಡ್ರಿ, ಬಡವರು ಕಟ್ಟೋದು ಚೌಕ ಮಂದಿ ಕಟ್ತಾರೆ. ಹಿಂಗೆ ಚೌಕ ಮಂದಿ ಕಟ್ತಾರ. ನೀವು ಮತ್ತೆ ಆಮೇಲೆ ಸರ್ ಬಡವ್ರದಾರ ಸರ್ ಬಿಟ್ಬಿಡಿ ಸರ್ ನೀವು ಬರ್ತೀರಿ. ಆಮೇಲೆ ಅದಕ್ಕೆ ನೀವು ಮುಂದೆ ಹೇಳಕತ್ತೀನಿ, ಮೀಟಿಂಗ್ದಾಗ ಹೇಳಬೇಕು. ಮೀಟಿಂಗ್ ನೋಡ್ರಿ ಹೆಂಗೆ ಹೋಗ್ದಾರ ಫೋಟೋ ಮಾಡಿ ತೋರಿಸ್ರಿ ಅವ್ರು ಮೀಟಿಂಗ್ದಾಗ. ಇದೊಂದು ಕೆಲಸ ಕೊಡ್ತೀವಿ ನೋಡಿ, ಇಲ್ಲಿ ಅವ್ರು ಹಾಕೋದು ಮೇಲೆ ಹಾಕೋದು ನಾವು ತೆಗಿಯೋದು ಅಷ್ಟೇ ಕೆಲಸ. ತೆಗೀರಿ ಅಲ್ಲಿ ಕಾಲ ಬಂದೇನು ಕೆಳಗಿರೋಪ್ಪ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.